ನೋಡಿ, ಈರುಳ್ಳಿ ಬೋಂಡ ಈ ರೀತಿ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಉದ್ದುದ್ದಕ್ಕೆ ಹಚ್ಚಿಟ್ಕೊಳ್ಳಿ ಈರುಳ್ಳಿ, ಕರಿಬೇವು ಅಷ್ಟೇ ಸಣ್ಣಗೆ ಹಚ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು, ಶುಂಠಿ, ಹಸಿಮೆಣ್ಸಿನ್ಕಾಯಿ. ಅರ್ಧ kg ಅಷ್ಟು ತಗೊಂಡಿದ್ದೀನಿ ಕಡಲೆ ಹಿಟ್ಟಿಗೆ. 50 ಗ್ರಾಮಷ್ಟು ಅಕ್ಕಿ ಹಿಟ್ಟು, ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಚಿಟಿಕೆ ಸೋಡಾ, ಅರಿಶಿನ ಒಂದು ಚಿಟಿಕೆ ಹಾಕ್ಕೊಂಡು, ಈರುಳ್ಳಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋ ಕರಿಬೇವು, ಕೊತ್ತಂಬರಿ, ಪುದೀನ ಇದ್ದರೂ ಹಾಕ್ಕೊಳ್ಳಿ, ಶುಂಠಿ, ಹಸಿಮೆಣ್ಸಿನ್ಕಾಯಿ, ಖಾರ ಎಲ್ಲ ಹಾಕ್ಬಿಟ್ಟು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು, ಆವಾಗ ಎಷ್ಟು ನೀರು ಇಡಿಸುತ್ತಾ ನೋಡ್ಕೊಂಡು ಕಲಿಸ್ಕೊಳ್ಳಿ. ತುಂಬ ಗಟ್ಟಿ ಇದ್ದರೆ ಗಟ್ಟಿ ಬಂದುಬಿಡುತ್ತೆ, ಹೊಟ್ಟೆ ಉಬ್ಬರ ಬರುತ್ತೆ. ಗಟ್ಟಿ ಇರೋ ತಿಂದರೆ ಜೀರ್ಣ ಆಗಲ್ಲ. ಅದಕ್ಕೆ ಸ್ವಲ್ಪ ಡೊಳ್ಳಾಗೆ ಬರಬೇಕು. ಸೋಡಾ ಹಾಕೋದು ಅದಕ್ಕೋಸ್ಕರನೇ. ಸೋಡಾ ಮಿಸ್ ಮಾಡ್ದಿರ ಹಾಕ್ಕೊಳ್ಳಿ. ಇವಾಗ ಬಿಟ್ಕೊಳ್ಳಿ. ಒಳಗಡೆ ಎಷ್ಟು ಹಿಟ್ಟೇ ಇರೋದಿಲ್ಲ, ಡೊಳ್ಳಾಗೆ ಇರುತ್ತೆ. ತೋರಿಸ್ತೀನಿ ನೋಡ್ಕೊಂಡಿರಿ. ಫುಲ್ ಕ್ರಿಸ್ಪಿಯಾಗೂ ಬರುತ್ತೆ. ನಾವು ಇದನ್ನ 7-8 ತಿಂದರೂ ಏನಾಗಲ್ಲ. ಈ ಥರ ಹಸಿಮೆಣ್ಸಿನ್ಕಾಯಿ ಸೀಳ್ಕೊಂಡು ಸ್ಟವ್ ಆರಿಸಿದ ಮೇಲೆ ಎಣ್ಣೆ ಒಳಗೆ ಹಾಕಿ ಉಪ್ಪು ಸವರ್ಬಿಟ್ಟು ಈ ಥರ ಇಟ್ಕೊಂಡು ತಿನ್ನಿ, ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಂಡು ನೋಡಿ.